ಇದ್ದು ಇಲ್ಲದಂತಾಯಿತು ಹೈಟೆಕ್ ಘನತ್ಯಾಜ್ಯ ಘಟಕ. ಮೆಚ್ಚುಗೆ ಪಡೆದಿದ್ದ ಘನತ್ಯಾಜ್ಯ ಘಟಕ ಇದೀಗ ಪಾಳು ಬಿದ್ದಿದೆ. ಸ್ವಚ್ಛ ಭಾರತ್ಗಾಗಿ ಸರ್ಕಾರ ನಾನಾ ಯೋಜನೆಗಳನ್ನ ಜಾರಿಗೆ ತಂದಿದ್ರೂ ಕೂಡ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗ್ತಾನೇ ಇದೆ. ಸ್ವಚ್ಛತೆಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಹೈಟೆಕ್ ಟ್ರಾಶ್ ಕ್ಯಾನ್ ಘನತ್ಯಾಜ್ಯ ಘಟಕ ಪಾಳು ಬಿದ್ದಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸೂರು, ಸೋನಗನಹಳ್ಳಿ ಹಾಗೂ ಮುದಗೆರೆ ಪಂಚಾಯಿತಿಗಳ ಒಟ್ಟು 23 ಹಳ್ಳಿಗಳ ಕಸ ವಿಲೇವಾರಿ ಮಾಡುವ ಸಲುವಾಗಿ ಸುಮಾರು 60 ಲಕ್ಷ ವೆಚ್ಚದಲ್ಲಿ ಹೊಸೂರಿನಲ್ಲಿ ಹೈಟೆಕ್ ಟ್ರಾಶ್ ಕ್ಯಾನ್ ಘನತ್ಯಾಜ್ಯ ಘಟಕ ನಿರ್ಮಾಣ ಮಾಡಿತ್ತು. 2020ರಲ್ಲಿ ಈ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಿತ್ತು. ಇಲ್ಲಿ ತ್ಯಾಜ್ಯ ಸಂಗ್ರಹಿಸಿ ಹಸಿ ಮತ್ತು ಒಣ ಕಸವನ್ನ ಯಂತ್ರಗಳು ಬೇರ್ಪಡಿಸಿ ಗೊಬ್ಬರವನ್ನ ತಯಾರು ಮಾಡಲಾಗ್ತಾ ಇತ್ತು. ಇನ್ನು ಈ ಘಟಕದ ಕಾರ್ಯವು ಕೇಂದ್ರ ಸರ್ಕಾರದ ಮೆಚ್ಚುಗೆಯನ್ನ ಪಡೆದುಕೊಂಡಿತ್ತು. ಆದರೆ ಈ ಘನತ್ಯಾಜ್ಯ ಘಟಕಕ್ಕೆ ಇಚ್ಛಾಶಕ್ತಿ ಕೊರತೆ ಇದ್ದು ಪಾಳು ಬಿದ್ದಿದೆ. ಹೌದು, ಹೊಸೂರು ಬಳಿ ಇರೋ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳದಲ್ಲಿ ಸಂಪೂರ್ಣ ಗಿಡ ಬಳ್ಳಿ ಆವರಿಸಿದ್ದು ಲಕ್ಷ ಬೆಲೆ ಬಾಳುವ ಯಂತ್ರೋಪಕರಣಗಳು ತುಕ್ಕು ಹಿಡಿತಾವೆ. ಅಲ್ಲದೆ ಈ ಜಾಗ ಅಕ್ರಮ ಚಟುವಟಿಕೆಗಳ ತಾಣವಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಕೂಡಲೇ ತಾಲೂಕು ಆಡಳಿತಾಧಿಕಾರಿಗಳು ಎಚ್ಚೆತ್ತು ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸರಿ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಜಿಲ್ಲಾನ್ ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.